ನಮಸ್ಕಾರ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ದಿನವೇ ಈ ಯುಗಾದಿಯಾಗಿದೆ. ಯುಗಾದಿ ಪದವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದ್ದು, ಯುಗ ಅಂದರೆ ನಕ್ಷತ್ರಗಳ ಹಾದಿ ಮತ್ತು ಆದಿ ಎಂದರೆ ಆರಂಭ. ಚೈತ್ರ ಮಾಸದ ಮೊದಲ ದಿನದಂದು ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಹಬ್ಬವು ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ಆರಂಭವಾಗ್ತದೆ. ಯುಗಾದಿ ಹಬ್ಬವು ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಕೆಲವೊಂದನ್ನು ನಾವೀಗ ತಿಳ್ಕೊಳ್ಳೋಣ. ಸೂರ್ಯ ನಮಸ್ಕಾರ, ಪಂಚಾಂಗದ ಪೂಜೆ, ಬೇವು ಬೆಲ್ಲ ತಿಂದು ಸಿಹಿಯಾಗಿ ಮಾತಾಡೋದು ಇವು ಪ್ರಮುಖವಾಗಿದೆ. ಮುಖ್ಯವಾಗಿ ಚಂದ್ರಮಾನ ಹಾಗೂ ಸೌರಮಾನ ಎಂಬ 2 ಪ್ರಭೇದಗಳಲ್ಲಿ ಯುಗಾದಿಯನ್ನು ನಾವು ನೋಡ್ಬೋದಾಗಿದೆ. ಹಿಂದೂ ಧರ್ಮದ ವೇದಾಂಗ ಜ್ಯೋತಿಷ್ಯದ ಶಾಸ್ತ್ರದಿಂದ ನಿರ್ಣಯಗೊಳ್ಳುತ್ತದೆ. ಚಂದ್ರನ ಚಲನೆಯನ್ನು ಆಧರಿಸಿ ದಿನಗಣನೆಯನ್ನು ಮಾಡುವ ಮೂಲಕ ಚಂದ್ರಮಾನ ಹಾಗೂ ಸೂರ್ಯನ ಗತಿಯನ್ನು ದಿನಗಣನೆ ಎಣಿಕೆ ಮಾಡುವುದರ ಮೂಲಕ ಸೌರಮಾನ ಯುಗಾದಿಯನ್ನು ನಾವು ನೋಡ್ಬೋದಾಗಿದೆ. ನಮ್ಮ ಕರ್ನಾಟಕದಲ್ಲಿ ಚಂದ್ರಮಾನ ಪದ್ಧತಿಯು ರೂಢಿಯಲ್ಲಿದೆ. ಈ ಬಾರಿ ಯುಗಾದಿಯು 30/3/2025 ನಡೀತಾ ಇದ್ದು, ಹಿಂದೂಗಳ ಪ್ರಕಾರ ಯುಗಾದಿ ಒಂದು ಹೊಸ ವರ್ಷ ಅಂಥೇಳಿ ನಾವೆಲ್ಲರೂ ಆಚರಣೆಯನ್ನು ಮಾಡ್ತೀವಿ. ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸಿ ರಾಜಧಾನಿಗೆ ಬಂದು ಪಟ್ಟಾಭಿಷೇಕನ ಸ್ವೀಕರಿಸಿದ್ದು ಇದೇ ಯುಗಾದಿಯ ದಿನವಾಗಿದೆ. ಮಹಾವಿಷ್ಣುವಿನ ಪ್ರಮುಖ ಅವತಾರಗಳಲ್ಲಿ ಮತ್ಸ್ಯಾವತಾರ ಕೂಡ ಪ್ರಮುಖವಾಗಿದ್ದು, ಸೋಮಕಾಸುರನಿಂದ ಸೋಮಕಾಸುರ ಏನು ಮಾಡ್ತಾನೆ, ಬ್ರಹ್ಮನಿಂದ ಏನು ಮಾಡ್ತಾನೆ, 4 ವೇದಗಳನ್ನು ಕದ್ದು ಸಮುದ್ರದಲ್ಲಿ ಅವಿತಿರ್ತಾನೆ. ಆಗ ವಿಷ್ಣು ಪರಮಾತ್ಮ ಮತ್ಸ್ಯಾವತಾರವನ್ನು ತಾಳಿ ಆ ಅಸುರನನ್ನು ಕೊಂದುಬಿಟ್ಟು ಆ 4 ವೇದಗಳನ್ನು ಹಿಂದಿರುಗಿಸಿ ಬ್ರಹ್ಮದೇವರಿಗೆ ಕೊಟ್ಟಂಥ ದಿನ ಕೂಡ ಇದೇ ಯುಗಾದಿಯ ದಿನ ಆಗಿರುತ್ತೆ. ವಸಂತ ಋತುವಿನ ಆರಂಭದ ಈ ಯುಗಾದಿಯ ದಿನ ಆಗಿದ್ದು, ಈ ದಿನದಿಂದ ಹಸಿರೆಲೆಗಳು ಚಿಗುರೋಕ್ಕೆ ಶುರುವಾಗತ್ತೆ, ತಂಪಾದ ಗಾಳಿ ಶುರುವಾಗತ್ತೆ. ನಮ್ಮ ವಾತಾವರಣದಲ್ಲಿ ಒಂದು ರೀತಿಯ ವ್ಯತ್ಯಾಸವನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದಾಗಿದೆ. ನಮಗೆ ಯುಗಾದಿ ಅಂತ ಅಂದ ತಕ್ಷಣ ನೆನಪಾಗೋದೇ ಬೇವು ಬೆಲ್ಲ ಮೊದಲನೇದಾಗಿ. ಯುಗಾದಿಯಲ್ಲಿ ವ್ಯಾಪಾರ ಕೂಡ ಭರ್ಜರಿಯಾಗಿ ನಡೀತಾ ಇರುತ್ತೆ. ಕೊಳ್ಳೋದು ಕೂಡ ಬಹಳನೇ ಚೆನ್ನಾಗಿ ನಡೀತಾ ಇರುತ್ತೆ. ಈ ಯುಗಾದಿ ಹಬ್ಬದಲ್ಲಿ ನಾವು ಈಗ ನಮ್ಮ ಹೆಣ್ಮಕ್ಳು ನೋಡ್ಬೋದಾಗಿದೆ, 1 ವಾರ ಮುಂಚಿತವಾಗಿ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಳ್ಳೋದಾಗಲಿ, ಮತ್ತು ಹಬ್ಬದ ದಿನ ಏನು ಅಡುಗೆ ತಯಾರಿ ಮಾಡ್ಕೋಬೇಕು ಅದಕ್ಕೆ ಸಂಬಂಧಿಸಿದಂತೆ ವಿಧ ವಿಧವಾದ ದವಸ ಧಾನ್ಯಗಳಾಗಿರ್ಬೋದು, ತರಕಾರಿಗಳನ್ನಾಗಿರ್ಬೋದು, ಮಕ್ಕಳಿಗೆ ಬಟ್ಟೆ ಮುಂತಾದ ಈ ರೀತಿಯಾಗಿ ವಸ್ತುಗಳನ್ನು ಜೋಡಿಸೋದ್ರಲ್ಲೇ ಇರ್ತಾರೆ. ಅದರಲ್ಲಿ ವಿಶೇಷವಾಗಿ ಹೋಳಿಗೆಯ ಊಟವನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅದರಲ್ಲೂ ಮಾವಿನಕಾಯಿಯಿಂದ ಮಾಡಿರುವಂಥ ಚಿತ್ರಾನ್ನ ಆಗಲಿ, ಉಪ್ಪಿನಕಾಯಿ ಆಗಲಿ ತುಂಬಾ ವಿಶೇಷ ಈ ಯುಗಾದಿಗೆ. ಈ ಯುಗಾದಿಯಿಂದನೇ ಮಾವಿನಕಾಯಿ ರುಚಿ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಹಬ್ಬದ ದಿನ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಬಿಟ್ಟು ಎಣ್ಣೆ ಸ್ನಾನ ಮಾಡಿ, ಅವರಿಗೆ ಅಗತ್ಯ ಇರುವಂಥದ್ದು ಯಾವುದೋ ನೋಡಿಕೊಂಡು ಹೊಸ ಹೊಸ ಬಟ್ಟೆಗಳನ್ನು ತೊಟ್ಬಿಟ್ಟು ಬೇವು ಬೆಲ್ಲನ ಮನೇಲಿ ತಯಾರಿಸಿ ಸಿಹಿ ಪದಾರ್ಥಗಳನ್ನು ಮನೆಯಲ್ಲಿ ರೆಡಿ ಮಾಡಿ ಹೋಳಿಗೆ, ಒಬ್ಬಟ್ಟು, ಪಾಯಸ, ಚಿತ್ರಾನ್ನ ಈ ರೀತಿಯಾಗಿ ವಿಶೇಷ ಅಡುಗೆಗಳನ್ನು ಕೂಡ ತಯಾರು ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟು, ಹಾಗೆ ಬೇವು ಬೆಲ್ಲನೂ ಕೂಡ ತಯಾರು ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟು ನಾವು ಆ ಬೇವು ಬೆಲ್ಲನ ತಿಂದು ಪರಮಾತ್ಮನಲ್ಲಿ ನಮ್ಮನ್ನೆಲ್ಲರನ್ನೂ ಕಾಪಾಡು, ಆಯುಷ್ವಂತರನ್ನಾಗಿ, ವಿದ್ಯಾವಂತರನ್ನಾಗಿ, ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ನಮಗೆ ಆಶೀರ್ವಾದ ಮಾಡು ಅಂಥೇಳಿ ಪರಮಾತ್ಮನಲ್ಲಿ ಕೇಳ್ಕೊಳ್ತೀವಿ. ಬೇವು ಬೆಲ್ಲದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಇದ್ದು, ಬೇವು ಬೆಲ್ಲನ ನಾವು ತಿನ್ನಬೇಕು ಈ ಹಬ್ಬದಲ್ಲಿ. ಅದು ವಿಶೇಷವಾಗಿ ಬಹಳಷ್ಟು ನಮಗೆ ಚೈತನ್ಯ ಆಗಿರ್ಬೋದು, ಶಕ್ತಿಯನ್ನಾಗಲಿ, ರೋಗ ನಿರೋಧಕ ಶಕ್ತಿಯನ್ನಾಗಲಿ ನಮಗೆ ಕೊಡುತ್ತೆ. ಈ ಹಬ್ಬದಲ್ಲಿ ವಿಶೇಷ ಅಂತಂದರೆ ಬೇವು ಬೆಲ್ಲ. ಹಾಗೆ ದೇವಸ್ಥಾನಗಳಿಗೆ ಹೋಗಿ ದೇವರಿಗೆ ಹಣ್ಣುಕಾಯಿನ ಕೊಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬರಬೇಕು. ಸಂಜೆಯ ವೇಳೆಯಲ್ಲಿ ಚಂದ್ರನ ದರ್ಶನ ಮಾಡಬೇಕು. ಮತ್ತು ಬೇವು ಬೆಲ್ಲನ ನಮಗೆ ಬೇಕಾದಂಥವರಿಗೆ ಅಥವಾ ಅಕ್ಕಪಕ್ಕದವರಿಗೆ ಹಂಚಿ ಹಿರಿಯರಿಗೆ ನಮಸ್ಕರಿಸಬೇಕು. ಈ ರೀತಿಯಾಗಿ ನಮ್ಮ ಹಬ್ಬವನ್ನು, ಅದರಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ನಾವೆಲ್ಲರೂ ಬಂದಿದ್ದೀವಿ. ಈ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲವನ್ನು ಸೇವಿಸುವಾಗೆ ಒಂದು ಪ್ರಮುಖವಾದ ಮಂತ್ರವನ್ನು ಹೇಳಿಕೊಂಡು ಬೇವು ಬೆಲ್ಲನ ತಿಂದರೆ ತುಂಬ ಒಳ್ಳೆಯದಾಗುತ್ತೆ. ಬೇವು ಬೆಲ್ಲವನ್ನು ನಾವು ಸೇವನೆ ಮಾಡುವ ಮುಂಚೆ ಇದೊಂದು ಮಂತ್ರ ಹೇಳ್ತೀನಿ. ಈ ಮಂತ್ರ ಹೇಳಿಬಿಟ್ಟು ನಾವು ಬೇವು ಬೆಲ್ಲ ಸೇವನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಶತಾಯು ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ. ಅಂದರೆ ಪರಮಾತ್ಮನಲ್ಲಿ ನಾವು ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತು, ನೆಮ್ಮದಿ, ಸಕಲ ಅನಿಷ್ಟಗಳನ್ನು ನಿವಾರಣೆಗಾಗಿ ಬೇವು ಬೆಲ್ಲವನ್ನು ಸೇವಿಸುವ ಮೂಲಕ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಮ್ಮಲ್ಲಿರೋ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಆತ್ಮೀಯರೇ, ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸ್ನೇಹಿತರೆ, ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ.
ಇದೇ ರೀತಿಯ ವಿಶೇಷತೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನನಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಹಾಗೆ ನನ್ನ ಜೊತೆಗೆ ಯಾವಾಗಲೂ ನೀವಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಎಲ್ಲರಿಗೂ ನಮಸ್ಕಾರಗಳು.